ಯಾಕೋ ಅಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ವಿಷಯ ಏನು ಅಂತ ಫಸ್ಟ್ ಹೇಳು. ನಿನ್ನ ಹತ್ರ 100 ರೂಪಾಯಿ ಮತ್ತೆ 500 ರೂಪಾಯಿ ಏನಾದ್ರು ಇದೆ ಅಂತಂದ್ರೆ ಅರ್ಜೆಂಟಾಗಿ ನನಗೆ ಕೊಡು. ನಿಂಗೆ ದುಡ್ಡು ಎಂತಕ್ಕೆ ಬೇಕು ಅದನ್ನ ಮೊದಲು ಹೇಳು. ಏ ಅಕ್ಕ, ತಲೆ ಎಲ್ಲ ಪ್ರಶ್ನೆ ಕೇಳ್ಬೇಡ್ವೆ. ನೋಡು, ನಮ್ಮ ಏರಿಯಾ ಹತ್ರ ಇರೋ ಹುಡುಗರ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಡೀ ಬ್ಯಾಗ್ ಸಮೇತ ತುಂಬ್ಕೊಂಡು ಬಂದಿದ್ದೀನಿ. ಹೋಗ್ಲಿ ಬಿಡು. ನೋಡು, ಮೊನ್ನೆ 100 ರೂಪಾಯಿ ಮತ್ತೆ 500 ರೂಪಾಯಿ ಎಲ್ಲ ಬ್ಯಾನ್ ಆಗುತ್ತೆ ಅಂತ ವಾಟ್ಸಪ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್ ಎಲ್ಲ ಬರ್ತಿದೆ. ದುಡ್ಡನ್ನ ಸೇವ್ ಮಾಡಬೇಕು ಅಂದ್ರೆ ಈಗ ಬ್ಯಾಂಕ್ಗೆ ಹಾಕ್ಬೇಕಷ್ಟೇ. ಮೊದಲು ದುಡ್ಡು ಕೊಡೆ. ಏಯ್ ಮುಟ್ಟಾಳ, ಅಷ್ಟು ಗೊತ್ತಾಗಲ್ವಾ? ಗ್ರೂಪ್ ಅಲ್ಲಿ ಮೆಸೇಜಸ್ ಬಂದಿದೆ ಅಂತಂದ್ರೆ ಅದು ಫೇಕ್ ಮೆಸೇಜಸ್ ಕಣೋ. ಅದು ಅಲ್ಲದೆ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾಲಿ 100 ರೂಪಾಯಿ ಮತ್ತೆ 500 ರೂಪಾಯಿ ನೋಟ್ಗಳನ್ನ ಎಲೆಕ್ಷನ್ ಆದ್ಮೇಲೆ ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ಫೇಕ್ ನ್ಯೂಸ್ ಎಲ್ಲಾ ಕಡೆ ಹರಿದಾಡ್ತಿದೆ. ಇನ್ ಕೇಸ್ ಏನಾದ್ರೂ 100 ರೂಪೀಸ್ ಮತ್ತೆ 500 ರೂಪೀಸ್ ನೋಟ್ಸ್ ನ ಬ್ಯಾನ್ ಮಾಡ್ತಾರೆ ಅಂತಂದ್ರೆ RBI ಗವರ್ನರ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಈ ತರ ವಾಟ್ಸ್ಆಪ್ ಅಲ್ಲೆಲ್ಲ ಫೇಕ್ ಮೆಸೇಜಸ್ ಎಲ್ಲ ಬರಲ್ಲ. ಒಂದ್ ಪಕ್ಷ ಏನಾದ್ರೂ ನೋಟ್ ನ ಬ್ಯಾನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಡೆಪಾಸಿಟ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಈಗ ನನ್ನ ತಲೆ ಕೆಡಿಸ್ದೆ, ನಿನ್ ಫ್ರೆಂಡ್ಸ್ ದುಡ್ಡನ್ನ ತಗೊಂಡೋಗಿ ವಾಪಸ್ ಕೊಟ್ಬಾ.